ನೀನು ಹೋಗಿ ಪೂಜೆ ಮಾಡಮ್ಮ. ಸರಿ ಅಮ್ಮ. ನೋ, ಯಾಕಪ್ಪ ಅರುಣ್, ಇಷ್ಟೊತ್ತು ಈ ನಾಟಕಗಳೆಲ್ಲ ನೋಡಿದ್ಮೇಲೂ ನಮ್ ಚಾರುನೇ ಪೂಜೆ ಮಾಡೋದು ಉತ್ತಮ ಅಂತ ನಿಂಗೆ ಅನ್ನಿಸ್ತಿಲ್ವಾ? ಅಮ್ಮ, ನನಗೆ ಯಾವ ವಾದ ಮಾಡೋಕ್ಕೂ ಇಷ್ಟ ಇಲ್ಲ. ಈ ಹಬ್ಬ ಪೂಜೆ ಮಾಡೋದ್ರಿಂದ ತಾನೇ ಇಷ್ಟೆಲ್ಲ ರಾದ್ಧಾಂತಗಳು. ಬೇಕಾಗಿಲ್ಲ. ಯಾವ ಹಬ್ಬನೂ ಬೇಡ, ಯಾವ ಪೂಜೆನೂ ಬೇಡ. ನಿಮ್ಮನ್ನೆಲ್ಲ ಕರೆದು ನಿಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದಕ್ಕೆ ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ಇಲ್ಲಿ ಯಾವ ಪೂಜೆನೂ ನಡೆಯಲ್ಲ. ಅರುಣ್ ಸರ್, ದಯವಿಟ್ಟು ಹಂಗೆ ಹೇಳ್ಬೇಡಿ. ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ ಅನ್ನೋ ಪಾಪ ಪ್ರಜ್ಞೆ ನನ್ ಕಾಡೋಂಗ್ ಮಾಡ್ಬೇಡಿ. ಇಲ್ಲ ಸುಬ್ಲಕ್ಷ್ಮಿ ಅವರೇ, ಇದು ಯಾವುದಕ್ಕೂ ನೀವು ಕಾರಣ ಅಲ್ಲ. ಇದ್ಯಾವ್ದಕ್ಕೂ ನಾನ್ ಕಾರಣ ಅಲ್ಲ ಅಂದ್ರೆ ಇವತ್ತಿ ಹಬ್ಬ ನಡಿಲೇಬೇಕು ಸಾ. ಪೂಜೆ ಯಾರ್ ಮಾಡಿದ್ರೆ ಏನಂತೆ, ಒಳ್ಳೆ ವಾತಾವರಣ ಮನೆಯಲ್ಲಿ ಮನಸ್ನಾಗಿರ್ಬೇಕು ಅಷ್ಟೇಯಾ? ಆಯ್ತು ಸುಬ್ಲಕ್ಷ್ಮಿ ಅವರೇ, ನೀವು ಇಲ್ಲಿ ಪೂಜೆ ನಡಿಬೇಕು ಅನ್ನೋದಾದ್ರೆ ಆಗಿರೋದ್ನೆಲ್ಲ ಮರ್ತು ಹೋಗಿ ನೀವೇ ಪೂಜೆ ಮಾಡಿ. ಹೋಗಿ. ಹೌದಮ್ಮ, ಕೆಟ್ಟ ಗಳಿಗೆ ಕಳೀತು. ಹೋಗಮ್ಮ, ಪೂಜೆ ಮಾಡು. ಸಾ, ಇಷ್ಟಾದ್ಮೇಲೂ ನಾನ್ ಪೂಜೆ ಮಾಡೋದು ಅಂದ್ರೆ ನಂಗೆ ಯಾಕೋ ಸರಿ ಕಾಣಕ್ಕಿಲ್ಲ. ಚಾರುನೇ ಪೂಜೆ ಮಾಡ್ಬೋದಲ್ಲ ಸಾ? ಎಲ್ಲದಕ್ಕೂ ಕಾರಣ ಇರುತ್ತೆ ಸುಬ್ಲಕ್ಷ್ಮಿ ಅವರೇ. ನಿಮಗೆ ನಿಜವಾಗ್ಲೂ ನನ್ನ ಮಾತಿನ ಮೇಲೆ ಗೌರವ ಇದ್ರೆ ಹೋಗಿ ನಡೀರಿ, ನೀವೇ ಪೂಜೆ ಮಾಡಿ. ಸುಬ್ಬಿ, ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ. ಬಾ, ಬಂದ್ ಪೂಜೆ ಮಾಡು. ಬಾಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ. ಬಾ, ಪೂಜೆ ಮಾಡು, ಎಲ್ಲ ಒಳ್ಳೇದಾಗುತ್ತೆ. ಗ್ಯಾರಿಯಿಂದ ಇನ್ನು ಏನೇನು ಅನುಭವಿಸ್ಬೇಕೋ ಏನೋ. ದೊಡ್ಡದಾಗಿ ಹೇಳ್ತಾನೆ ನನ್ನಿಂದ ಅವನಿಗೆ ಅವಮಾನ ಆಯ್ತು ಅಂತ. ಆದ್ರೆ ಅವನಿಂದ ಸಾಯ್ತಾ ಇರೋಳು ನಾನು. ಅಲ್ಲಿ ನೋಡಿದ್ರೆ ಸುಬ್ಲಕ್ಷ್ಮಿ ಒಂಥರ ಟಾರ್ಚರ್ ಕೊಡ್ತಾಳೆ. ಇಲ್ಲಿಗೆ ಬಂದ್ರೆ ಈ ಗ್ಯಾರಿ ಎಲ್ಲಿ ಹೋಗಿದ್ದಾನೆ ಏನಂತ ಅರ್ಥನೇ ಆಗ್ತಾ ಇಲ್ಲ. ಇದೊಂಥರ ಟಾರ್ಚರ್. ಈಗೇನ್ ಮಾಡ್ಲಿ? ಲಿಟ್ರಲಿ ನಾನು ಒಬ್ಳೆಲ್ಲ ಅನುಭವಿಸ್ತಾ ಇದ್ದೀನಿ. ಆ ಡಯಾನಾಗ್ ಫೋನ್ ಮಾಡಿದ್ರೆ ಅವಳು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಿಜವಾಗ್ಲೂ ಬ್ಯಾಡ್ ಟೈಮ್ ಅಂದ್ರೆ ಹೀಗೆ ಇರುತ್ತಂತ ಲೈಫ್ ಇವತ್ತು ತೋರಿಸ್ಬಿಡ್ತು. ಎಲ್ಲ ಈ ಗ್ಯಾರಿಯಿಂದಾನೆ ಹಾಳೋದೋನು. ಇವನಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅರೆ, ಫೋನ್ ರಿಂಗ್ ಆಗ್ತಿದೆ.
Gary, please pick up. Please pick the call, Gary, please. ಗ್ಯಾರಿ ಫೋನ್ ರಿಂಗ್ ಆಗ್ತಿದೆ ಅಂದ್ರೆ ಗ್ಯಾರಿ ಬಂದ. ಅಮ್ಮ, ಈಗ್ಲಾದ್ರೂ ಗೊತ್ತಾಗ್ತಿದ್ಯಾ ನಿನ್ಗೆ? ಈ ಮನೇಲಿ ನಮ್ಗಾಗ್ಲಿ ನಮ್ಮ ಮಾತಗಾಗ್ಲಿ ಕವಡೆ ಅಷ್ಟು ಮರ್ಯಾದೆ ಇಲ್ಲ ಅಮ್ಮ. ಅದೇನಿದ್ರು ಆ ಸುಬ್ಲಕ್ಷ್ಮಿಗ್ ಮಾತ್ರ ಆ ರೀತಿ ಮಾಡಿದಾಳೆ ಅವಳು. ವಿಷಯ ಇಷ್ಟೊಂದು ಮಿತಿಮೀರಿ ಹೋಗಿದೆ ಅಂತ ಗೊತ್ತಿರ್ಲಿಲ್ಲ ಚಾರು. ಇಷ್ಟೆಲ್ಲ ಆದ್ಮೇಲೆ ನನ್ನ ಹಠ ಇನ್ನೂ ಹೆಚ್ಚಾಗ್ತಿದೆ. ನೋಡೇ ಬಿಡೋಣ ಅವಳು ನಾಟಕನ ಅಥವಾ ನನ್ನ ಹಠನ ಅಂತ. ಇಲ್ಲ ಅಮ್ಮ, ಅವಳು ನಾಟಕ ಆಡ್ತಾಳೋ ಬಿಡ್ತಾಳೋ, ಆದ್ರೆ ನಾವು ನಾಟಕ ಆಡ್ಲೇಬೇಕು. ನಾವು ನಾಟಕ ಮಾಡ್ಕೊಂಡು ನಮ್ ಹಠ ಸಾಧಿಸ್ಕೊಳ್ಳೇಬೇಕು. ಆಂಟಿ, ಚಾರು ಆಂಟಿ, ಅರುಣ್ ಸಾರ್ ಕ್ವಾಪ್ದಾಗ 2 ಮಾತು ಅಂದ್ಬಿಟ್ರು. ಆದ್ರೆ ನೀವು ಅದನ್ನೇ ಮನ್ಸ್ ಕಚ್ಕೊಂಡು ಒಟ್ಟಿಗೆ ದ್ರೋಹ ಬಗೆಯೋದು ಸರಿನಾ? ಆಂಟಿ, ಇವತ್ ಮನ್ಸಿಗೆ ನೋವಾಗ್ಬೋದು, ನಾಳೆ ಖುಷಿ ಆಗ್ಬೋದು. ನೋವಾಯ್ತು ಅಂತ ಹಿಂಗ್ ಊಟ ಬಿಟ್ರೆ ನಾಳೆ ಖುಷಿ ಆದಾಗ ಸಂತೋಷ ಪಡಕ್ಕೆ ಮೈನಾಗ ಆರೋಗ್ಯನೇ ಇರಕ್ಕಿಲ್ಲ. ತಕಳಿ, ಊಟ ಮಾಡಿ. ಆಂಟಿ, ನನಗೆ ಗೊತ್ತು ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗೈತೆ ಅಂತ. ಆದ್ರೆ ನೀವು ಊಟ ಮಾಡ್ಲಿಲ್ಲ ಅಂದ್ರೆ ಮನೇಲಿರೋರು ಎಲ್ರಿಗೂ ಬೇಜಾರಾಗುತ್ತೆ. ನೀವಾದ್ರೂ ಹೇಳಿ. ಏನೇ, ನಾವು ಊಟ ಮಾಡಿಲ್ಲ ಅಂದ್ರೆ ಮನೆಯವ್ರಿಗೆ ಬೇಜಾರಾಗತ್ತಾ? ಯಾರಿಗೆ ಬೇಜಾರಾಗುತ್ತೆ ಹೇಳು? ಹಾಗೊಂದ್ ವೇಳೆ ಬೇಜಾರಾಗಿದೆ ಅನ್ನೋದೇ ಆದ್ರೆ ಅದು ನಾವಿಬ್ರು ಊಟ ಮಾಡಿಲ್ಲ ಅಂತ ಅಲ್ಲಮ್ಮ. ಇಲ್ಲಿ ನಿಂತಿದ್ಯಲ್ಲ ಮಹಾತಾಯಿ, ನೀನು ಊಟ ಮಾಡಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾರ ಅಷ್ಟೇ. ಅಯ್ಯೋ ಆಂಟಿ, ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ನೀವು ಮನೆಯವರು. ಇಂಥ ದಿನ ಮನೆಯವರು ಮನಸ್ಸು ಕೆಡ್ಸ್ಕೊಂಡು ಹಸ್ಕೊಂಡಿದ್ರೆ ಯಾರು ತಾನೇ ಸಂತೋಷವಾಗಿರ್ತಾರೆ ಆಂಟಿ? ಬೆಳಗ್ಗೆ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಅನ್ಕೊಂಡು ಎಲ್ಲದನ್ನು ಮರ್ತು ಬಿಡೋಣ, ಮರ್ತು ಖುಷಿಯಾಗಿರೋಣ. ಚಾರು, ಹೊಸಿ ಊಟ ಮಾಡುವ. ಏನು ಊಟಕ್ಕೇನಾದ್ರೂ ವಿಷ ಹಾಕಿದ್ಯಾ? ತಿನ್ನಿ ಅಂತ ಇಷ್ಟು ಬಲವಂತ ಮಾಡ್ತಿದ್ಯಲ್ಲ. ಚಾರು, ಒಬ್ರು ತಿನ್ನೋ ಅನ್ನಕ್ಕೆ ವಿಷ ಹಾಕೋ ಅಂತ ನೀಚ್ ಬುದ್ಧಿ ನನಗಿಲ್ಲ. ಇನ್ನೊಬ್ರು ಬದುಕಿಗೆ ವಿಷ ಹಾಕಕ್ ಹೊರಟೋಳ್ಗೆ ಅನ್ನಕ್ಕೆ ವಿಷ ಹಾಕೋದು ದೊಡ್ಡ ವಿಷಯ ಏನಲ್ಲ. ಹಾಗೇನಾದ್ರೂ ವಿಷ ಹಾಕ್ಬೇಕು ಅನ್ನೋದಾಗಿದ್ರೆ ಈ ಅನ್ನಕ್ಕೆ ವಿಷ ಹಾಕಿ ಕೊಟ್ಬಿಡು. ಬದುಕಂತೂ ನಿನ್ನಿಂದ ಹಾಳಾಗಿದೆ, ಇನ್ನು ಬದುಕಿದಾದ್ರೂ ಇನ್ನೇನ್ ಪ್ರಯೋಜನ? ಚಾರು, ಏನ್ ಹೇಳ್ತಿದ್ಯಮ್ಮ? ನನ್ನಿಂದ ನಿನ್ನ ಬದುಕು ಹಾಳಾಯ್ತಾ? ಇನ್ನೇನು ಮತ್ತೆ, ಇಷ್ಟೊತ್ತೇನ್ ನಡೀತು ಅಂತ ನೋಡ್ಲಿಲ್ವಾ? ಇದು ನನ್ನ ಮಗಳ ಮನೆ. ಅವಳಿಗಂತೂ ಈ ಮನೆಯಲ್ಲಿ ಸಂತೋಷವಾಗಿ ಬದುಕೋ ಅದೃಷ್ಟ ಇರ್ಲಿಲ್ಲ. ಭಗವಂತ ಬೇಗ ಕರ್ಕೊಂಡ್ಬಿಟ್ಟ. ಆದ್ರೆ ಅವಳ ಸ್ಥಾನ ತುಂಬೋದು ನನ್ನ ಇನ್ನೊಬ್ಳು ಮಗಳು ಹೊರತು ಯಾವುದೋ ಬೀದಿಲೋಗೋ ಬಿಕಾರಿ ಅಲ್ಲ. ಕಂಡವರೆಲ್ಲ ವಯ್ಯಾರ ಮಾಡ್ಕೊಂಡು ಈ ಮನೆನ ಕೈವಶ ಮಾಡ್ಕೋಬೇಕು ಅಂತಿದ್ರೆ ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಿತ್ತ? ಅದಕ್ಕೆ ನನ್ನ ಮಗಳು ಪೂಜೆ ಮಾಡ್ಲಿ ಅಂತ ಹೇಳ್ದೆ. ಅದ್ರ ತಪ್ಪೇನು? ಅಷ್ಟು ಹೇಳಿದ್ದೆ ತಡ. ಆ ಅರುಣು ನಾವೇನೋ ಮಹಾ ಅಪರಾಧ ಮಾಡಿದೀವಿ ಅನ್ನೋ ತರ ಕೂಗಾಡ್ಬಿಟ್ಟ. ಆಯ್ತಾ, ನಿನಗ್ ಸಮಾಧಾನ ಆಗಿರ್ಬೇಕಲ್ಲ. ಅದೇನ್ ಮಾಟ ಮಾಡಿಸಿ ಮನೆಯವ್ರನ್ನ ಕೈವಶ ಮಾಡ್ಕೊಂಡಿದ್ಯೋ ಏನೋ. ಪೂಜೆ ದಿನ ಮೂಲೆ ಗುಂಪಾಗಿ ನಾವು ಅಳ್ತಾ ಕೂತಿದ್ರೆ ಊಟ ಕೊಡೋ ನೆಪದಲ್ಲಿ ಬಂದು ನಮ್ಮನ್ನ ಹಂಗಿಸ್ತಾ ಇದೀಯಾ? ಆಯ್ತಾ? ನೀವು ಮಾತಾಡಿದ್ದೆಲ್ಲ ಆಯ್ತಾ? ಏನಂದ್ರಿ? ನಾನು ಬೀದಿ ಬಿಕಾರಿನ? ಹೌದು, ನಾನು ಬೀದಿ ಬಿಕಾರಿನೆಯ. ಆದ್ರೆ ಈ ಬೀದಿ ಬಿಕಾರಿ
ಯಾವತ್ತೂ ಯಾರ್ ತಾವನು ಭಿಕ್ಷೆ ಬೇಡಿಲ್ಲ. ನಾನು ಈ ಮನೆಯಲ್ಲೇ ಇರ್ತೀನಿ, ನನ್ನನ್ನು ಇಲ್ಲೇ ಇರಿಸ್ಕೊಳ್ಳಿ ಅಂತ. ನಿಮ್ಮ ಮನಸ್ಸಲ್ಲಿರೋದನ್ನ ಅವಳ ಮನಸ್ಸಲ್ಲಿ ತುಂಬಿ ಅವಳು ಓದನ್ನು ಹಾಳು ಮಾಡಿ ಬರೀ ಮದುವೆ ಪ್ರಯತ್ನಕ್ಕಷ್ಟೇ ನೀವು ಇಲ್ಲಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆಮೇಲೆ ಏನಂದ್ರಿ? ನಾನು ಮಾಟ ಮಾಡಿಸಿ ವಶೀಕರಣ ಮಾಡಿಸಿದ್ದೀನಿ ಅಂತ ಅಲ್ವಾ? ಹೌದು, ನಿಜವಾದ ಪ್ರೀತಿ, ವಿಶ್ವಾಸ, ಗೌರವನ ನೀವು ಮಾಟ ಅನ್ನೋದಾದ್ರೆ ನಾನು ಮಾಟ ಮಾಡ್ತೀವಿ. ನಾನು ಈ ಮನೆ ಅವ್ರಿಗೆ ತೋರಿಸಿದ್ದು ಭಕ್ತಿ ಮಾತ್ರ. ಅದಕ್ಕೆ ವರವಾಗಿ ಅವ್ರಗಳ ಪ್ರೀತಿ ಎಲ್ಲ ನನ್ನ ಕೈ ಸೇರೈತೆ. ಅದನ್ನು ಬಿಟ್ಟು ಯಾವತ್ತೂ ಅವ್ರನ್ನ ಕೈವಶ ಮಾಡ್ಕೋಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಯಾವಾಗ್ಲೂ ಇನ್ನೊಬ್ಬರನ್ನ ಸೋಲ್ಸೋದ್ರ ಬಗ್ಗೆ ಯೋಚನೆ ಮಾಡೋರ್ಗೆ ಇನ್ನೊಬ್ಬರ ಗೆಲುವು ಬಗ್ಗೆ ತಿಳುವಳಿಕೆ ಇರಕ್ಕಿಲ್ಲ. ಜೀವನದಾಗೆ ಯಾವಾಗ ಯಾರನ್ನ ಬೇಕಾದ್ರೂ ಕಷ್ಟಪಟ್ಟಾದ್ರೂ ಸೋಲಿಸ್ಬೋದು, ಆದ್ರೆ ಒಬ್ಬನ್ನ ಗೆಲ್ಲೋದು ಸುಲಭದ ಮಾತಲ್ಲ. ಈಗ ಬಿಡಿ, ಅದ್ರ ಬಗ್ಗೆ ಮಾತ್ಯಾಕೆ ಆಂಟಿ. ಆದ್ರೆ ಒಂದು ಮಾತು, ಪ್ರೀತಿ, ವಿಶ್ವಾಸ, ಸಂಬಂಧದ ಬಗ್ಗೆ ಈ ತರ ಕೀಳು ಮಟ್ಟದ ಮಾತಾಡಬೇಡಿ. ತಕೊಳ್ಳಿ, ಊಟ ಮಾಡಿ. ಊಟನ ಬೆಂಕಿ ಹಚ್ಚಿ ಈಗ ತುಪ್ಪ ಸುರಿಯೋಕ್ ಬಂದಿದ್ಯಾ? ನೋಡ್ದವ್ರ ಕಣ್ಣಲ್ಲಿ ಪಾಪ ಸುಬ್ಲಕ್ಷ್ಮಿ ತುಪ್ಪ ಸುರಿತಾ ಇದ್ದಾಳೆ ಅನ್ಕೋತಾರೆ. ಆದ್ರೆ ನಿನ್ನ ಉದ್ದೇಶ ಬೆಂಕಿ ಇನ್ನು ಜೋರಾಗಿ ಹತ್ಕೊಂಡಿರಲಿ ಅಂತ ಅಲ್ವಾ? ಬೇಡ ಮಾತಾಯಿ, ನಮಗ್ ನಿನ್ ಊಟನೂ ಬೇಡ, ನೀನ್ ತೋರ್ಸೋ ನಾಟಕದ ಭಕ್ತಿನೂ ಬೇಡ. ಆಂಟಿ, ನೀವು ಸುಮ್ಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ. ತಕೊಳ್ಳಿ, ಊಟ ಮಾಡಿ. ಬೇಡ ಅಂತ ಹೇಳಲಿಲ್ವಾ? ಮೇಲೇನೋ ಶಬ್ದ ಆದಾಗಾಯ್ತಲ್ವಾ? ಹೌದಪ್ಪ, ಜೋರಾಗಿ ಶಬ್ದ ಆಯ್ತು. ಇರಮ್ಮ, ಅಲ್ಲೇನಾಯ್ತು ನೋಡ್ಕೊಂಡ್ ಬರ್ತೀನಿ. ಕೂತ್ಕೋರು, ಏನು ಅವಶ್ಯಕತೆ ಇಲ್ಲ. ಅಂದ್ರೆ ಚಾರು, ಲತಾಗೂ, ಇಂದ್ರನ್ಗೂ ಸುಬ್ಲಕ್ಷ್ಮಿ ಊಟ ಕೊಡ್ತೀನಿ ಅಂತ ಹೇಳಿ ಹೋದ್ಲು. ಅವಳು ಹಾಗೆ ಹೇಳಿ ಹೋದಾಗ್ಲೇ ಇಂಥದೊಂದು ಶಬ್ದ ಬರಬಹುದು ಅಂತ ಅನ್ಕೊಂಡಿದ್ದೆ. ಹಾಗೆ ಆಯ್ತು ನೋಡು. ಅಮ್ಮ, ಇದ್ಯಾಕೋ ಅತಿ ಆಯ್ತು ಅಂತ ನಿಂಗೆ ಅನ್ಸ್ತಾ ಅಲ್ವಾ? ಅನ್ಸ್ತಿದ್ಯಪ್ಪ, ಆದ್ರೆ ಸಂಬಂಧಗಳಲ್ಲಿ ಇಂಥದೆಲ್ಲ ಕೆಲವು ಸಾರಿ ಸಹಿಸ್ಕೋಬೇಕಾಗತ್ತೆ. ಅವ್ರ ವಿಷಯ ಬಿಡು, ಸುಬ್ಲಕ್ಷ್ಮಿ ಹೋಗಿದ್ದಾಳಲ್ಲ, ಅವಳು ಎಲ್ಲ ನೋಡ್ಕೋತಾಳೆ. ನೀನು ಹೂವಿನವ್ರಿಗೆ ಪೇಮೆಂಟ್ ಕ್ಲಿಯರ್ ಮಾಡ್ಬೇಕು ಅಂತ ಹೇಳ್ತಿದ್ಯಲ್ಲ, ಅದನ್ನ ಕ್ಲಿಯರ್ ಮಾಡ್ಬಿಡಪ್ಪ. ಆದ್ರೂ ನಾನು ಹೇಳಿದ್ನಲ್ಲ, ಅಷ್ಟು ಮಾಡು. ಇಲ್ಲಮ್ಮ, ಇವ್ ಯಾಕೋ ತುಂಬಾ ಅತಿ ಆಯ್ತು. ಇವ್ನ ಹೀಗೆ ಸುಮ್ಮನೆ ಬಿಟ್ರೆ ಮನೆ ನಿನ್ ನೆಮ್ಮದಿ ಬಂದು ಸತ್ತು ಹೋಗುತ್ತೆ. ನೀ ಸುಮ್ಮನೆ ಇರೋ, ಏನು ಮಾತಾಡ್ತ. ಅರುಣ್, ಅರುಣ್ ನಿಂತ್ಕೋ. ಅರುಣ್, ಅರುಣ್ ಹೋಗ್ಬೇಡ. ಗ್ಯಾರಿ, ನಿನಗೆ ಬೇಕಿದ್ರೆ ಇಲ್ಲಿ ಹೇಳಿರೋ ಜಾಗಕ್ಕೆ ಈ ಕೂಡಲೇ ಬರಬೇಕು. ಓ ಗಾಡ್, ಯಾರಿದು? ಅಂದ್ರೆ ಗ್ಯಾರಿ ಯಾವ್ದಾದ್ರು ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾನ? ಶೇಟ್, ಈಗ ಏನ್ ಮಾಡೋದು? ಎಸ್, ಇವ್ರು ಕಳ್ಸಿರೋ ಲೊಕೇಶನ್ ಹೋಗಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ.
ನಾನು ಎಷ್ಟು ಸಲ ಹೇಳಿವ್ನಿ ತಿನ್ನೋ ಅನ್ನದ್ ಮ್ಯಾಕೆ ಅಹಂಕಾರ ತೋರಿಸ್ಬಾರ್ದು ಅಂತ. ನಿನ್ ಪಾಪ ಏನಿದ್ರು ನನ್ನ ಮೇಲೆ ತೋರಿಸ್ಕೋ, ತಿನ್ನೋ ಅನ್ನದ್ ಮ್ಯಾಕಲ್ಲ. ಅದು ಒಳ್ಳೇದಾಗಕ್ಕಿಲ್ಲ. ಇನ್ನೇನ್ ಮಾಡಕ್ಕಾಗತ್ತೆ? ನಿನ್ ಮೇಲೆ ನೇರವಾಗಿ ಕೋಪ ತೋರ್ಸೋದಿಕ್ಕೆ ಅಧಿಕಾರ ಇಲ್ವಲ್ಲ ನಮ್ಗೆ ಈ ಮನೇಲಿ. ಮನೇಲಾಗ್ಲಿ ಮನ್ಸಲ್ಲಾಗ್ಲಿ ಅಧಿಕಾರ ಬೇಕು ಅಂತ ಆದ್ರೆ ಅದನ್ನ ಪ್ರೀತಿಯಿಂದ ಸಂಪಾದನೆ ಮಾಡ್ಬೇಕಾಯ್ತದೆ ಚಾರುಲತಾ. ಈ ಮನೆ ನಿಮ್ಗಿರೋ ಬೆಲೆ ಇದ್ದೇ ಇರ್ತೈತೆ. ಅದನ್ನ ಬಿಟ್ಟು ಬೇರೆಯವರಿಂದ ನಿಮ್ ಬೆಲೆ ಕಮ್ಮಿ ಆಯ್ತು ಅಂತ ನೀವ್ ಅನ್ಕೊಂಡ್ರೆ ಅದು ನಿಮ್ ದಡ್ಡತನ. ಹಂಗೇನಾದ್ರೂ ಬೆಲೆ ಇಲ್ಲ ಅಂದ್ರೆ ಅದಕ್ ನಿಮ್ಗಳ ನಡವಳಿಕೆನೆ ಕಾರಣ ಆಗಿರ್ತೈತೆ ಅಷ್ಟೇಯ. ಏನೇ ನಮ್ಮ ನಡವಳಿಕೆ ಬಗ್ಗೆ ನೀನ್ ಮಾತಾಡ್ತಾ ಇದೀಯಾ? ನಿನ್ನಿಂದ ನಡವಳಿಕೆ ಪಾಠನ ಹೇಳಿಸ್ಕೋಬೇಕಾಗಿಲ್ಲ ನಾವು. ಇನ್ನೊಬ್ರಿಗೆ ನಡವಳಿಕೆ ಬಗ್ಗೆ ಹೇಳೋದಕ್ಕೂ ಮೊದಲು ತಾವು ನೆಟ್ಟಿಗಿದೀವಾ ಅಂತ ನೋಡ್ಕೋಬೇಕು. ಇನ್ನೊಂದು ಉರಿತಾ ಇರೋ ದೀಪದಿಂದ ಮಾತ್ರ ಮತ್ತೊಂದು ದೀಪನ ಹಚ್ಚಿ ಬೆಳಗೋಕ್ ಸಾಧ್ಯ. ನಿನ್ನ ಮನೆನೇ ಕತ್ಲಲ್ಲಿ ಮುಳುಗಿದೆ ಅಂತದ್ರಲ್ಲಿ ನೀನು ಬಂದು ನಮ್ಮನೆ ಬೆಳಗ್ತೀಯಾ? ಬುದ್ಧಿ ಇದೆಯಾ ನಿಂಗೆ? ಅಮ್ಮ, ಇವಳ ಹತ್ರ ಏನ್ ಮಾತು? ಮೊದ್ಲು ಇವಳನ್ನ ಆಚೆ ಕಳ್ಸು. ಇವಳು ಬೆಳಗು ಬಿನ್ನಣ್ಣದಿಂದ ನಮ್ ಭಾವನ್ ತಲೆ ಸೌರಿ ನಮ್ಮೇಲೆ ಎತ್ಕಟ್ಟಿದ್ದಾಳೆ. ಈಗ ಇಲ್ ಬಂದು ನಮ್ಗೆ ಬುದ್ಧಿ ಹೇಳ್ತಿದ್ದಾಳೆ. ಇಂಥ ನಡತೆಗೆಟ್ಟವಳಿಂದ ನಾವು ಬುದ್ಧಿ ಕಲಿಬೇಕಾ? ಚಾರು, ಒಂದು ಮಾತಾಡಿದ್ರು ಸ್ಟಾಪ್ ಇಟ್. ಪಾಪ ನೋಡಪ್ಪ, ಈ ಮನೇಲಿ ನಾವೆಷ್ಟು ಕೇವಲ ಆಗೋಗಿದ್ದೀವಿ ಅಂತ. ನೀನೇನೋ ಈ ಮನೆ ಮಗ, ನಿಗಲಾಗಿ ನನ್ನ ಅಳಿಯ. ಕೋಪದಲ್ಲಿ ಒಂದೆರಡು ಮಾತಂತೀಯ, ನಾಳೆ ಮರ್ತೋಗ್ತೀಯ. ಆದ್ರೆ ಈ ಮನೇಲಿರೋ ತಪ್ಪಿಗೆ ಕಂಡವರೆಲ್ಲ ಕೈ ಎತ್ತೋ ಅಷ್ಟು ಕೇವಲ ಆಗಿದ್ದೀವಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಏನೋ ಅಕಸ್ಮಾತಾಗಿ ಕೈ ಜಾರಿ ತಟ್ಟೆ ಬಿದ್ದಿದ್ದಕ್ಕೆ ಬಾಯಿಗೆ ಬಂದಾಗ ಬೈಯೋದಲ್ದೆ ಕೈ ಎತ್ತಕ್ಕೂ ಬರ್ತಾರೆ. ಏನ್ ಮಾಡೋಕ್ಕಾಗತ್ತಪ್ಪ? ಮಗಳ ಮನೆಗೆ ಅಂತ ಬಂದಿದ್ದಕ್ಕೆ ಸರಿಯಾಗಿ ಮರ್ಯಾದೆ ಆಗ್ತದೆ. ಇನ್ನು ಈ ಮನೇಲಿ ಅನ್ನೋದ್ ಋಣ ತೀರ್ತು ಅನ್ಸುತ್ತೆ. ಇವತ್ತು ಕೈ ಎತ್ತದವರು ನಾಳೆ ಕುತ್ತಿಗೆ ಕೈ ಹಾಕಿ ಹೊರಗಡೆ ದಬ್ಬಲ್ಲ ಅನ್ನೋದು ಏನ್ ಗ್ಯಾರಂಟಿ? ಚಾರು, ಹೋಗಮ್ಮ, ಅನ್ನ ಎಲ್ಲ ತೆಗೆದು ತಟ್ಟೆಗಾಕು. ಏನ್ ಸುಬ್ಲಕ್ಷ್ಮಿ ಅವರು ಇದೆಲ್ಲ? ಇವ್ರೇನ? ಏನು ಹೇಳೋದ್ ಬೇಕಾಗಿಲ್ಲ, ನಮ್ಗೆಲ್ಲ ಅರ್ಥ ಆಗಿದೆ.